ಬೋಟಿಂಗ್ ಮುಗಿಸಿದ್ಮೇಲೆ ನಾವು ಸನ್ಸೆಟ್ ನೋಡೋಣ ಅಂತ ಅನ್ಕೊಂಡು ಸನ್ಸೆಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಬೆವರ್ತಿದೀವಿ ಅಂದ್ರೆ ಇಲ್ಲಿರೋಕೆ ಬಿಸಿಲು ಜಾಸ್ತಿ ಇದೆ. ಬೆಳಗ್ಗೆ ನೋಡಿದ್ರೆ ರೇನ್ ಡ್ಯಾನ್ಸ್ ಆಡಿದ್ದೀವಿ ನಾವು, ರೇನ್ ಬಂದಿತ್ತು. ಇವಾಗ ಬೇವುತ್ತಾ ಇದೀವಿ. ಇಲ್ಲಿ ಬಂದಿದ್ವಿ ಸನ್ಸೆಟ್ ನೋಡಕ್ಕಂತ, ಬೇಡ ಅಂತ ಈಗ ಆ ಪಾಯಿಂಟಿಗೆ ಹೋಗ್ತಾ ಇದೀವಿ. ಇಲ್ಲಿ ಕೂತಿದ್ದೀನಿ. ಆಮೇಲೆ ನನ್ನ ವ್ಯೂ ಈ ತರ ಇದೆ, ಸಖತ್ ವ್ಯೂ ಅಲ್ಲ. ಇಲ್ಲಿ ಇವತ್ತೆಲ್ಲ ಟೈಮ್ ಲೈಫ್ಸ್ ಹಾಕ್ಬೇಕು ಅನ್ಕೊಂಡಿದೀನಿ. ಇಲ್ಲಿ ನಮ್ಮ ತಂಗಿ ಕೂತಿದ್ದಾಳೆ. ಹೇಗಾತಿದ್ವಿ ಅಂದ್ರೆ ಅಲ್ಲಿಂದ ಸಾಧನೆ ಮಾಡ್ಕೊಂಡು ಹತ್ಕೊಂಡು ಬಂದಿದ್ದೀವಿ ಇವಾಗ. ಅಲ್ಲಿ ನೋಡಿ ಕ್ರ್ಯಾಬ್ಸ್ ಎಲ್ಲ ಹತ್ತಾ ಇದ್ದಾವೆ ಮೇಲೆಗೆ. ನಾನಿಲ್ಲಿ ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿದೆ. ನಾವಿಬ್ರು ಹೋಗ್ಬಿಟ್ಟು ಮೇಲೆ ಹತ್ತು ಕೂತ್ಬಿಟ್ಟಿದ್ವಿ. ಅದಕ್ಕೆ ನಮ್ಮಪ್ಪ ನಮ್ಮ ತಂಗಿಗೆ ಇಳಿಯೋಕೆ ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ಫ್ಯಾಮಿಲೀಸ್ ಎಲ್ಲರೂ ಸೇರಿ ಒಂದೊಂದು ಗ್ರೂಪ್ ಫೋಟೋಸ್ ಕೂಡ ತಗೊಂಡ್ವಿ. ನಾವು ಬಂದಿದ್ದ ಬೀಚ್ ಮಾತ್ರ ಸಖತ್ತಾಗಿತ್ತು ನೋಡೋಕ್ಕೆ. ನೋಡಿ ಇದೆ ಆ ಬೀಚು, ಮೇಲೆ ಫೋಟೋ ಕೆಳಗಡೆ ಬೀಚು, ತುಂಬಾ ಸಖತ್ತಾಗಿರೋ ವ್ಯೂ ಇತ್ತು. ನಾವು ಬಂದಿದ್ದ ಫೋರ್ಟ್ ಹೆಸರು ಬಂದು ಇದೆ, ಅದು ಗ್ಲೋವರ್ ಪ್ಲಾನ್ ಕೀ ಆರ್ಗಡ್ ಅಂತ. ಅದಾದ್ಮೇಲೆ ನಮ್ಮ ಅಪ್ಪಂಗೆ ಟೀ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಟೀ ಕುಡಿಯೋಕೆ ಅಂತ ಹೋದ್ರು. ಬಟ್ ಯಾಕೆ ನಿಮ್ಗೆ ಇಷ್ಟ ಆಗಿಲ್ಲ? They did not. ಇಲ್ಲಿ ಟೀ ಅಂತೂ ಚೆನ್ನಾಗಿರ್ಲಿಲ್ಲ. ಅಟ್ಲೀಸ್ಟ್ ಕಪ್ಪಾದ್ರೂ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ತಂಗಿ ಪದೇ ಪದೇ ಅದನ್ನೇ ಕೇಳ್ತಾ ಇದ್ದಾಳೆ. ಶಾಪಿಂಗ್ ಮಾಡೋಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಇವಾಗ ನಾವು ಶಾಪಿಂಗ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಡಿಸೈಡ್ ಮಾಡಿದ್ವಿ. ಅವಾಗ ನಮ್ಮ ಅಂಕಲು ಇಲ್ಲಿ ಒಂದು ಚೆನ್ನಾಗಿರೋ ಸ್ಟ್ರೀಟ್ ಇದೆ, ಅಲ್ಲಿ ನೀವು ಶಾಪಿಂಗ್ ಮಾಡ್ಬೋದು ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು. ನಾವೆಲ್ಲ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ವಿ. ಅವಾಗಲೇ ನಮಗೊಂದು ದೇವಿದು ಮೆರವಣಿಗೆ ಸಿಕ್ತು. ಆ ಮೆರವಣಿಗೆಯಲ್ಲಿ ಹೇಳಿದ ಸಾಂಗ್ ಮಾತ್ರ ತುಂಬಾ ಅಲ್ಟಿಮೇಟ್. ಕೇಳಿಸ್ಕೊಳ್ಳಿ. ಆ ಸಾಂಗ್ ಅಲ್ಲಿ 1 2 3 ಕೌಂಟ್ ಮಾಡಿದ್ದಾರೆ. ಅದನ್ನೇ ಕೇಳಿಸ್ಕೊಂಡು ನಂಗೆ ಶಾಕ್ ಆಯ್ತು. ಅದಾದ್ಮೇಲೆ ನಮ್ಮಪ್ಪ ಡ್ರೈ ಫ್ರೂಟ್ಸ್ ತಗೋಣ ಅಂದ್ಬಿಟ್ಟು ಅಲ್ಲೇ ಇರೋ ಒಂದು ಅಂಗಡಿಗೆ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡ್ರು. ನಮ್ಮನ್ನೆಲ್ಲ ಬಿಟ್ಟು ಬಸ್ ಮುಂದೆ ಹೋಗ್ಬಿಟ್ಟಿತ್ತು. ಅದಕ್ಕೆ ನಾವು ಬಸ್ಗೋಸ್ಕರ ಇಲ್ಲಿ ಕಾಯ್ತಾ ಇದ್ವಿ. ಅದಾದ್ಮೇಲೆ ನಮ್ಮಮ್ಮ ಮಾಡಿರೋ ಕೆಲಸನ ಇದನ್ನೇ ಬಿಟ್ಬಿಟ್ಟು ಬಂದವ್ರೆ. ರೂಮ್ ತುಂಬ ಹುಡ್ಕೋರೆ, ರೂಮ್ನೆಲ್ಲ ಹಾಳು ಮಾಡವ್ರೆ. ಹಾಯ್ ಅಂಕಲ್. ಅಂಕಲ್ ಇವ್ರ ಡಿಶ್ ಏನ್ರಿ? ಹಾಂ, ದಾಲ್ ಫ್ರೈ, ರೋಟಿ ಪ್ಲಸ್ ವೈಟ್ ರೈಸು, ಹಾಂ, ತಿಳಿಸಾರು, ಬಾಜಿ ಇಲ್ರಿ, ಅದೇ ದಾಲ ಬಾಜಿ. ನಾವೆಲ್ಲ ವೆಜಿಟೇರಿಯನ್ಸ್ ಆಗಿದ್ರಿಂದ ನಮಗೆ ಗೋವಾದಲ್ಲಿ ವೆಜ್ ಊಟ ಸಿಗೋ ಸ್ವಲ್ಪ ಕಷ್ಟ ಆಗಿತ್ತು ಅಂದ್ಬಿಟ್ಟು ನಾವು ನಮ್ಮ ಕುಕ್ ಅಂಕಲ್ನ ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗಿದ್ವಿ. ಇವಾಗ ನಾವೆಲ್ಲ ಊಟ ಮಾಡೋಣ ಅಂತ ಕೂತಿದ್ದೀವಿ. ಇವಾಗ ನಮ್ಮನೆ ಗಂಡು ಮಕ್ಳೆಲ್ಲ ಊಟ ಬಡಿಸ್ತಾರಂತೆ. ಅದಾದ್ಮೇಲೆ ಎಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಇದಾಗಿತ್ತು ನಮ್ಮ ಡೇ 1. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.